ಹಾಗಾದ್ರೆ ಭಾರತದ ಗಡಿಯಲ್ಲಿ ಇವರು ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು? ಹೇಗೆ ಇವರು ನುಸುಳ್ಕೊಂಡು ಭಾರತದ ಒಳಗೆ ಪ್ರವೇಶ ಮಾಡಿದ್ರು? ಇದೀಗ ನಿಮ್ಮೆಲ್ಲರ ಕುತೂಹಲ ಅಲ್ವಾ? ಎಸ್, ಎಕ್ಸಾಕ್ಟ್ ಆಗಿ ಇವರು ಹೇಗೆ ಬಂದ್ರು, ಗಡಿಯೊಳಗೆ ಇವರು ನುಸುಳಿದ್ ಹೇಗೆ ಅನ್ನೋದನ್ನ ನಿಮ್ ಮುಂದೆ ನಾವೀಗ ಬಿಚ್ಚಿಡ್ತಾ ಇದ್ದೀವಿ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದಿದ್ದು ಹೇಗೆ, ಬಾಂಗ್ಲಾದೇಶಿಗರು ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದು ಹೇಗೆ, ಅಷ್ಟು ಈಸಿ ಇದೆಯಾ ಹಾಗಾದ್ರೆ ಗಡಿಯೊಳಗೆ ಬರೋದಕ್ಕೆ? ಸಿಲಿಕಾನ್ ಸಿಟಿಗೆ ಬಾಂಗ್ಲಾದೇಶಿಗಳು ಬಂದಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದ ರಣರೋಚಕವಾದಂತಹ ವಿಚಾರವನ್ನ ನಿಮ್ಮ ಮುಂದೆ ನಾವು ತೆರೆದಿರ್ತಾ ಇದ್ದೀವಿ. ಅಕ್ರಮವಾಗಿ ಇವರು ಹೇಗೆ ಎಂಟ್ರಿ ಆದ್ರು, ಇದೇ ಜಾಗಕ್ಕೆ ಬಂದು ನೆಲೆಸೋದಕ್ಕೆ ಅವ್ರಿಗೆ ಯಾರು ಹೇಳಿದ್ರು, ಈ ಜಾಗ ಸೇಫ್ ಅಂತೇಳಿ ಅವ್ರಿಗೆ ಯಾಕೆ ಅನಿಸ್ತು, ಇದನ್ನ ರಿಪಬ್ಲಿಕ್ ಕನ್ನಡ ಈಗ ಡೇರಿಂಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ, ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ಒಬ್ರೊಬ್ರೆ ಅವರಿರುವಂತಹ ಜಾಗಗಳಿಗೆ ಹೋದ್ರೆ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಬಂದಿರೋದೇ ಅಕ್ರಮ, ಅವ್ರು ಬಂದಿರೋದೇ ಕಾನೂನು ಬಾಹಿರವಾಗಿ. ಹೀಗಾಗಿ ನಾವೇನಾದ್ರೂ ಅದನ್ನ ಎಕ್ಸ್ಪೋಸ್ ಮಾಡಕ್ ಹೋದ್ರೆ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಇಂಥ ದುರ್ಗಮ ಸ್ಥಿತಿಗೂ ಕೂಡ ಅಥವಾ ಇಂಥ ಒಂದು ಜೀವಕ್ಕೆ ಅಪಾಯಕಾರಿ ಸ್ಥಳಗಳಿಗೂ ಕೂಡ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿನ ವಾಸ್ತವ ವಿಚಾರವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ನೋಡಿ, ಹೇಗೆಲ್ಲ ಅವರು ಭಾರತಕ್ಕೆ ಬರ್ತಾರೆ ಅಂತ ಕೇಳಿದ್ರೆ, ಕೇವಲ 25,000 ರೂಪಾಯಿ ಕೊಟ್ಟು ಭಾರತದ ಗಡಿ ಒಳಗೆ ಈ ಬಾಂಗ್ಲಾದೇಶಿಗರು ಎಂಟ್ರಿ ಆಗ್ತಾರೆ, ಪ್ರವೇಶವನ್ನ ಪಡ್ಕೋತಾರೆ. ಆ 25,000 ರೂಪಾಯಿ ಆಸೆಗೆ ಬಿದ್ದು ಅವರನ್ನ ಒಳಗಡೆ ಬಿಟ್ಕೊಂಡು ಅವರು ದೇಶದ ನೂರಾರು ಜನರ ಜೀವಕ್ಕೆ ಹೇಗೆಲ್ಲ ಆತಂಕವನ್ನ ಮಾರಕವಾಗಿದ್ದಾರೆ ಅನ್ನೋದನ್ನ ನೀವು ನೋಡಿದ್ರೆ ಬೆಚ್ಚಿ ಬೀಳ್ತೀರಾ ಸ್ನೇಹಿತರೆ. ದಲ್ಲಾಳಿಗೆ 25,000 ರೂಪಾಯಿ ಕೊಟ್ಟು ಇರುವ ಬಾಂಗ್ಲಾದ ಪ್ರಜೆಗಳು ಬರ್ತಾರೆ. ಮೊದಲು ಬಾಂಗ್ಲಾದೇಶದಿಂದ ಕಾಶ್ಮೀರಕ್ಕೆ ಹೋಗ್ತಾರೆ, ಕಾಶ್ಮೀರದಿಂದ ರೈಲಿನಲ್ಲಿ ಸಿಲಿಕಾನ್ ಸಿಟಿಗೆ ಎಂಟ್ರಿ ಆಗ್ತಾರೆ. 2 ವರ್ಷದಿಂದ ಬೆಂಗಳೂರಿನಲ್ಲೇ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಅಲ್ಲಿ ಬಟ್ಟ ಬಯಲಾಗಿದೆ. ಇವರು ಹೇಗೆ ಬಂದ್ರು, ಯಾರಿಗೆ ಹಣ ಕೊಟ್ಟು ಯಾವ ಬಾರ್ಡರ್ ಮೂಲಕ ಬಂದ್ರು, ಮೊದಲು ಇವರು ಬಂದಿದ್ದು ಎಲ್ಲಿಗೆ, ಆನಂತರ ಬೆಂಗಳೂರಿಗೆ ಯಾಕೆ ಬಂದ್ರು, ಬೆಂಗಳೂರು ಯಾಕೆ ಸೇಫ್ ಅಂತೇಳಿ ಇವರಿಗೆ ಅನಿಸ್ತು, ಎಷ್ಟು ವರ್ಷದಿಂದ ಇದ್ದಾರೆ, ಇದು ನೋಡಿ ನಿಮ್ಮ ಮುಂದೆ ಮಾಹಿತಿ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದ ನಿವಾಸಿಗಳು ಇದ್ದಾರೆ ಅನ್ನೋದಕ್ಕೆ ಬಾಂಗ್ಲಾದಿಂದ ಬಂದಂತ ಮಹಿಳೆ ಇದ್ದಾರೆ. कहाँ से है मैडम जी आप? कहाँ से आप? कहाँ से आया बोलिए, परवाह नहीं। बर्मा से आया, बर्मा से, म्यांमार आया का कहाँ से? आया, बॉर्डर से आया। आप आया कहाँ से? मैं तो कहाँ से आए आप? नहीं नहीं हाँ? नहीं बोड़ा नहीं, आप बता रही थी आप बांग्ला से। हाँ। दिया, आप झूठ मत बोलना। पहले बर्मा था ना, बर्मा से कहाँ गए? बर्मा से बांग्लादेश आया, बांग्लादेश से नहीं था। नहीं, 4 बच्चा उधर ही हुआ आपका, 3 बच्चा आपका पेट में, 1 बच्चा था। हाँ। आप बांग्ला गया, बांग्ला में 4 बच्चा हुआ, भारत में आ गया। सही है ना? पूरा बर्मा में हुआ। ठीक है, आप बांग्ला में कितना साल था? बर्मा में नहीं था, 2 महीना था। ठीक है। अभी 2 महीना बांग्ला में था। आप बांग्ला में थी ना? बांग्ला से यहाँ पे पैदल आया, फ्लाइट में या ट्रेन में, कैसे आया आपने? ट्रेन से। वीसा पासपोर्ट है क्या? नहीं है। नहीं। कितना पैसा मंगाया एजेंट? 25,000 25 मतलब 20 और 5 20 और 5 25,000। हाँ। एक आदमी के लिए 25,000 एक आदमी के लिए। हाँ। और अभी कितना दिया आपने पैसा? मेरे को एक बार 60,000 लिया, दोबारा 25,000 लिया, कितना हुआ? ओके। और अभी यहाँ पे घर कौन बनाया आपको? मेरे उनार के बनाया, उनार हाँ? क्या हुआ? उनार ने बनाया, उनार कौन ने? उनार। हाँ। अभी यहाँ का आधार कार्ड है क्या आपके पास? मेरे पास आधार कार्ड नहीं है। नहीं है। यहाँ का लोकल आईडी कुछ है? थाना में था, थाना में दे दिया। ठीक है। आप कितना लोग हैं बांग्ला से यहाँ पे? बांग्ला से नहीं, सब पूरा म्यांमार का। म्यांमार से बांग्ला, बांग्ला से बैंगलोर। बांग्लादेश में 2 महीना था, फिर इधर आ गया। 2 महीने बांग्ला में थी आप? छोटा बच्चा लेके इधर क्या करेंगे, इसलिए इधर में कबाड़ी ढूंढने के लिए आया, कचरा ढूंढने के लिए। यहाँ पे क्या काम कर रहे हैं? कचरा उठाना, कचरा कबाड़ी। ओके। और आपको
कौन सा अच्छा लगता है? बांग्लादेश में अच्छा था, बेंगलुरु में अच्छा है? इंडिया में अच्छा लगता है। इंडिया में अच्छा है। क्या करेंगे? इंडिया में अच्छा है। बर्मा में काट दिया, मार दिया, जला दिया, इसीलिए इधर आ गया। अभी आपके पास वीसा पासपोर्ट कुछ नहीं है, कुछ भी नहीं है। सिर्फ पैसा देके यहाँ पे भारत में हो आप? लिया, एक बंदा ने पैसा लिया, फिर इधर ले कहाँ पे लिया? बांग्ला में लिया, इंडिया में लिया? बॉर्डर में लिया। बॉर्डर में। कौन जवान कौन लिया? एजेंट कहाँ था? मेरे पास इतना मालूम नहीं है सर। कब से हो बेंगलुरु में आप? मैं 4 साल हुआ। 4 साल। 4 साल से कोई नेता आया यहाँ पे? नहीं, कोई नहीं। मैं जम्मू पे था पहला, जम्मू से इधर 1 साल हुआ। ओके ओके। कितना बच्चे हैं आपको यहाँ पे? क्या? बच्चे लोग कितना है? 4 बच्चा। 4 बच्चा। और आपका हस्बैंड क्या करता है? कबाड़ी। हाँ? कबाड़ी। ಕಬಡ್ಡಿ. आपका नाम? ಯಾಸ್ಮಿನ್ ಅಖ್ತರ್. ಓಕೆ. ಇಲ್ಲಿಗೆ ಪ್ರಮುಖವಾಗಿ ಅರ್ಥ ಆಗ್ತಿರುವಂತದ್ದು, ಬಾಂಗ್ಲಾದೇಶದಿಂದ ಬಂದಿದ್ದೇವೆ, 4 ವರ್ಷದ ಹಿಂದೆ ಬಂದಿದ್ದೇವೆ, ಬಾರ್ಡರ್ ನಲ್ಲಿ 25,000 ರೂಪಾಯಿ ತಲೆಗೆ ಅಂತ ತಗೊಂಡ್ರು, ಈಗ 50,000 ರೂಪಾಯಿ ಕೊಟ್ಟಿದ್ದೇವೆ, 4 ಮಕ್ಕಳಿದ್ದಾರೆ, ಯಾರಿಗೂ ಕೂಡ ಗೊತ್ತಿಲ್ಲ, ಯಾವ ರಾಜಕಾರಣಿಯೂ ಬಂದಿಲ್ಲ, ಪಾಲಿಕೆಯವರಿಗೆ ಗೊತ್ತಿಲ್ಲ, ಪಂಚಾಯಿತಿಯವರಿಗೆ ಗೊತ್ತಿಲ್ಲ. ಅಕ್ರಮ ನಿವಾಸಿಗಳಿಗೆ ಬೆಂಗಳೂರು ನೆಲೆ ಆಗ್ತಾ ಇರುವಂತದ್ದು ಒಂದು ಅಂಶ ಆಗ್ತಾ ಇರುವಂತದ್ದು. ಇಲ್ಲಿರುವಂತಹ ಬಹುತೇಕ ಶೆಡ್ಗಳು ಕೂಡ ಅವ್ರದೇ ಆಗಿರುವಂತದ್ದು. ಕಚಡ ಅಂದ್ರೆ ಕಸವನ್ನ ಆಯ್ತೇವೆ, ಅದರಿಂದ ಜೀವನ ನಡೆಸ್ತೇವೆ ಅಂತ ಹೇಳ್ತಿರುವಂತದ್ದು. ಓಕೆ. ಇಲ್ಲಿಗೆ ಮತ್ತಷ್ಟು ಮನೆಗಳಲ್ಲಿರುವಂತ ನಿವಾಸಿಗಳು ಕೂಡ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನೆಲೆಸಿರುವಂತವ್ರು ಅನ್ನೋದಕ್ಕೆ ಮತ್ತೊಂದು ಪುರಾವೆ. ನಾವಿರುವಂತದ್ದು ತೀರಾ ಹೊರಗಡೆ ಏನಲ್ಲ, ಬೆಂಗಳೂರಿನ ಕನಕಪುರ ರಸ್ತೆಯ ಪ್ರಸಿದ್ಧ ಆಶ್ರಮದಿಂದ ಕೇವಲ 3-4 ಕಿಲೋಮೀಟರ್ ಸಮೀಪದಲ್ಲಿ. ಇದು ಬೆಂಗಳೂರಿನ ವಾಸ್ತವ ಅನ್ನೋದ್ರಲ್ಲಿ ಖಂಡಿತ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್, ಬಿವಿ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಗಾದ್ರೆ ಭಾರತದ ಗಡಿಯಲ್ಲಿ ಇವರು ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು? ಹೇಗೆ ಇವರು ನುಸುಳ್ಕೊಂಡು ಭಾರತದ ಒಳಗೆ ಪ್ರವೇಶ ಮಾಡಿದ್ರು? ಇದೀಗ ನಿಮ್ಮೆಲ್ಲರ ಕುತೂಹಲ ಅಲ್ವಾ? ಎಸ್, ಎಕ್ಸಾಕ್ಟ್ ಆಗಿ ಇವರು ಹೇಗೆ ಬಂದ್ರು, ಗಡಿಯೊಳಗೆ ಇವರು ನುಸುಳಿದ್ ಹೇಗೆ ಅನ್ನೋದನ್ನ ನಿಮ್ಮ ಮುಂದೆ ನಾವೀಗ ಬಿಚ್ಚಿಡ್ತಾ ಇದ್ದೀವಿ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದಿದ್ದು ಹೇಗೆ, ಬಾಂಗ್ಲಾದೇಶಿಗರು ಅಕ್ರಮವಾಗಿ ಎಂಟ್ರಿ ಕೊಟ್ಟಿದ್ದು ಹೇಗೆ, ಅಷ್ಟು ಈಸಿ ಇದೆಯಾ ಹಾಗಾದ್ರೆ ಗಡಿಯೊಳಗೆ ಬರೋದಕ್ಕೆ? ಸಿಲಿಕಾನ್ ಸಿಟಿಗೆ ಬಾಂಗ್ಲಾದೇಶಿಗಳು ಬಂದಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ. ಬಾಂಗ್ಲಾದೇಶಿಗಳು ಭಾರತಕ್ಕೆ ನುಸುಳಿ ಬಂದ ರಣರೋಚಕವಾದಂತಹ ವಿಚಾರವನ್ನ ನಿಮ್ಮ ಮುಂದೆ ನಾವು ತೆರೆದಿರ್ತಾ ಇದ್ದೀವಿ. ಅಕ್ರಮವಾಗಿ ಇವರು ಹೇಗೆ ಎಂಟ್ರಿ ಆದ್ರು, ಇದೇ ಜಾಗಕ್ಕೆ ಬಂದು ನೆಲೆಸೋದಕ್ಕೆ ಅವ್ರಿಗೆ ಯಾರು ಹೇಳಿದ್ರು, ಈ ಜಾಗ ಸೇಫ್ ಅಂತೇಳಿ ಅವ್ರಿಗೆ ಯಾಕೆ ಅನಿಸ್ತು, ಇದನ್ನ ರಿಪಬ್ಲಿಕ್ ಕನ್ನಡ ಈಗ ಡೇರಿಂಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮೂಲಕ, ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ಒಬ್ರೊಬ್ರೆ ಅವರಿರುವಂತ ಜಾಗಗಳಿಗೆ ಹೋದ್ರೆ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಬಂದಿರೋದೇ ಅಕ್ರಮ, ಅವ್ರು ಬಂದಿರೋದೇ ಕಾನೂನು ಬಾಹಿರವಾಗಿ.